ಧರ್ಮದ ಹೆಸರಿನಲ್ಲಿ ದ್ವೇಷದ ಕಿಡಿ ಹಬ್ಬುತ್ತಿರುವ ಈ ಕಾಲದಲ್ಲಿ 20 ವರ್ಷಗಳ ಕಾಲ ಓರ್ವ ಹಿಂದೂ ಮಹಿಳೆಯನ್ನ ಮುಸ್ಲಿಂ ವ್ಯಕ್ತಿಯೊಬ್ಬರು ಮಗುವಂತೆ ನಿಂತು ಸಾಕಿ ಸಲಹಿದ್ದಲ್ಲದೆ ಸಾವಿನ ನಂತರ ಆಕೆಗೆ ಹಿಂದೂ ವಿಧಿವಿಧಾನಗಳ ಪ್ರಕಾರವೇ ಅಂತ್ಯ ಸಂಸ್ಕಾರ ನೆರವೇರಿಸುವ ಮೂಲಕ ಇಡೀ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಕಳೆದ 20 ವರ್ಷಗಳಿಂದ ಶಾಂತಾರನ್ನ ಹನೀಫ್ ಮತ್ತು ಅವರ ಪತ್ನಿ ಆಲಿಯಾ ತಮ್ಮ ಸ್ವಂತ ತಾಯಿಯಂತೆಯೇ ನೋಡಿಕೊಂಡಿದ್ದರು. ಬಹಳ ಪ್ರೀತಿಯಿಂದ ಈ ಕುಟುಂಬ ಆ ವೃದ್ಧೆಗೆ ಆಸರೆಯಾಗಿತ್ತು. ನೆರೆಹೊರೆಯವರೊಂದಿಗೆ ಸೌಹಾರ್ದದಿಂದ ಬಾಳುತ್ತಿದ್ದ ಶಾಂತಾ ಹನೀಫ್ ಅವರನ್ನ ತನ್ನ ಮಗನೆಂದೇ ಭಾವಿಸಿದ್ದರು. ಆದರೆ 80 ವರ್ಷ ವಯಸ್ಸಿನ ಶಾಂತಾ ವೃದ್ಧಾಪ್ಯದ ಅನಾರೋಗ್ಯದಿಂದ ಡಿಸೆಂಬರ್ 20ರಂದು ವಿಧಿವಶರಾದರು. ಹನೀಫ್ ಅವರು ಕೊನೆವರೆಗೂ ಶಾಂತಾರನ್ನ ಉಳಿಸಿಕೊಳ್ಳಲು ಎಲ್ಲಾ ರೀತಿಯ ಚಿಕಿತ್ಸೆ ಕೊಡಿಸಿದ್ರು. ಆದರೆ ಅದು ಯಾವುದೂ ಫಲ ನೀಡಲಿಲ್ಲ. ಶಾಂತಾ ಅವರು ಮೃತಪಟ್ಟಾಗ ಅವರ ಸ್ವಂತ ಸಂಬಂಧಿಕರಿಗೆ ಮಾಹಿತಿ ನೀಡಿದ್ರೂ ಯಾರೂ ಅಂತ್ಯ ಸಂಸ್ಕಾರಕ್ಕೆ ಬರಲೇ ಇಲ್ಲ. ಇಂದಿನ ಕಾಲದಲ್ಲಿ ಹೆತ್ತವರನ್ನೇ ವೃದ್ಧಾಶ್ರಮಕ್ಕೆ ಸೇರಿಸುವ ಮಕ್ಕಳಿದ್ದಾರೆ. ಆದರೆ ಇಲ್ಲಿ ಸಂಬಂಧಿಕರೇ ಕೈಬಿಟ್ಟಾಗ ಧರ್ಮ ಭೇದ ಮರೆತು ಮೊಹಮ್ಮದ್ ಹನೀಫ್ ಅವರು ಶಾಂತಾ ಅವರ ಅಂತ್ಯ ಸಂಸ್ಕಾರದ ಜವಾಬ್ದಾರಿ ಹೊತ್ತರು. ಮೊಹಮ್ಮದ್ ಹನೀಫ್ ಅವರು ಹಿಂದೂ ಸಂಪ್ರದಾಯದಂತೆಯೇ ಬೆಳಗಾವಿಯ ಸದಾಶಿವನಗರದ ಸ್ಮಶಾನದಲ್ಲಿ ಶಾಂತಾರ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಿದರು. ಧರ್ಮ ಜಾತಿಯ ಹೆಸರಲ್ಲಿ ಜನರನ್ನ ವಿಭಜಿಸುವ ಹಿಂಸೆಗೆ ಇಳಿಯುತ್ತಿರುವ ಸಂದರ್ಭದಲ್ಲಿ ಶಾಂತಾ ಅವರ ಧರ್ಮ ಬೇರೆ ಎಂದು ನೋಡದೆ ಮನುಷ್ಯತ್ವದ ಸೇತುವೆ ಕಟ್ಟಿದ ಮೊಹಮ್ಮದ್ ಹನೀಫ್ ಅವರ ಈ ಕಾರ್ಯ ನಿಜಕ್ಕೂ ಶ್ಲಾಘನೀಯ.